ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನೊಂದು ಸಿಂಪಲ್ ಆದ ಚಿಕನ್ ಫ್ರೈ ಮಾಡ್ತಿದ್ದೇನೆ. ಸಿಂಪಲ್ ಮಸಾಲ ಕೂಡ, ಏನು ಹೆಚ್ಚು ಮಸಾಲ ಹಾಕ್ಲಿಕ್ಕಿಲ್ಲ ಇದಕ್ಕೆ. ಮತ್ತೆ ಪೌಡರ್ ಮಸಾಲ ಅಲ್ಲ, ಕಡಿದು ಮಸಾಲ ಹಾಕೋದು. ಸಿಂಪಲ್ ರೆಸಿಪಿ. ಒಂದು 5 ಮಿನಿಟ್ಸ್ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡು. ನಾನಿವತ್ತು ಶಾಲೋ ಫ್ರೈ ಮಾಡಿ ಸಿಂಪಲ್ ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಿದ್ದೇನೆ. ಈಗ ಮೊದಲಿಗೆ ಡ್ರೈ ರೆಡ್ ಚಿಲ್ಲೀಸ್ ಅನ್ನು ಫ್ರೈ ಮಾಡಬೇಕು. ಎಣ್ಣೆ ಹಾಕಬಾರ್ದು ಇದಕ್ಕೆ. ಇದಕ್ಕೆ ಈಗ 2 ಟೀ ಸ್ಪೂನ್ ಕೊತ್ತಂಬರಿ, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಪೆಪ್ಪರ್ ಅನ್ನು ಹಾಕಿ ಫ್ರೈ ಮಾಡಿ. ಇದು ತುಂಬಾ ಸಿಂಪಲ್ ರೆಸಿಪಿ, ಯಾರು ಮಾಡಬಹುದು ಇದನ್ನು. ಮತ್ತೆ ನಾವು ಪೌಡರ್ ಎಲ್ಲ ಯೂಸ್ ಮಾಡುದಿಲ್ಲ ಇದರಲ್ಲಿ, ಖಾಲಿ ಒಂದು ಟರ್ಮರಿಕ್ ಪೌಡರ್ ಮಾತ್ರ ನಾವು ಯೂಸ್ ಮಾಡೋದು. ಈಗ ಇದಕ್ಕೆ 1/2 ಟೀ ಸ್ಪೂನ್ ಸೌಂಫ್ ಮತ್ತೆ ಎಲ್ಲ ಗರಂ ಮಸಾಲ, ಅಂದ್ರೆ ತೇಜ್ಪತ್ತ, ದಾಲ್ಚಿನ್ನಿ ಮತ್ತೆ ಲವಂಗ, ಇಲೈಚಿ ಫ್ರೈ ಮಾಡಿ ಅದನ್ನು ತೆಗೆದಿಡಿರಿ. ಈಗ 1 ಟೀ ಸ್ಪೂನ್ ಆಯಿಲ್ಗೆ 1 ಆನಿಯನ್ ಅನ್ನು ಹಾಕಿ, ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ 1 ಇಂಚು ಶುಂಠಿಯನ್ನು ಹಾಕಿ ಫ್ರೈ ಮಾಡಿ. ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿ. ಇದನ್ನೆಲ್ಲ ಒಟ್ಟಿಗೆ ಗ್ರೈಂಡ್ ಮಾಡಿ. ಗ್ರೈಂಡ್ ಮಾಡುವ ಮೊದಲು ಇದಕ್ಕೆ ಎಲ್ಲವನ್ನು ಒಟ್ಟಿಗೆ ಹಾಕಿ, ನಂತರ ಒಂದು ಚಿಕ್ಕ ಟ್ಯಾಮ್ರಿನ್ ಅಂದ್ರೆ ಹುಳಿ ಮತ್ತೆ 1/2 ಟೀ ಸ್ಪೂನ್ ಟರ್ಮರಿಕ್ ಪೌಡರ್ ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ಇಡೀರಿ. ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ನಾವು ಗ್ರೈಂಡ್ ಮಾಡಿ ಇಟ್ಟ ಮಸಾಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ 1 ಟೀ ಸ್ಪೂನ್ ವೆನಿಗರ್ ಹಾಕ್ಲಿಕ್ಕೆ ಉಂಟು, ಮತ್ತೆ ಮಿಕ್ಸ್ ಮಾಡಿ. ಇದನ್ನೊಂದು 15 to 30 ಮಿನಿಟ್ಸ್ ಇಡೀರಿ. ನಂತರ ಇದನ್ನು ಶಾಲೋ ಫ್ರೈ ಮಾಡಿ, ಅಂದ್ರೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಫ್ರೈ ಮಾಡಿ. ಫ್ರೈ ಮಾಡುವಾಗ 2 ಸೈಡ್ ಚೆನ್ನಾಗಿ ಫ್ರೈ ಮಾಡಿ. ಟರ್ನ್ ಮಾಡ್ತಾ 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 ಫ್ರೈ ಮಾಡ್ಬೇಕು ಇದನ್ನು. ಫ್ರೈ ಆಗುವಾಗ ಗೊತ್ತಾಗ್ತದಲ್ಲ ನಮ್ಗೆ, ಟರ್ನ್ ಮಾಡ್ತಾ ಇರಿ. ಆದ್ರೆ ನೋಡಿ, ಆಲ್ಮೋಸ್ಟ್ ಆಗಿದೆ ಇದು. ನಾನು ತೆಗಿತಿದ್ದೇನೆ. ಇಷ್ಟೇ ಮಾಡ್ಲಿಕ್ಕೆ, ತುಂಬಾ ಸಿಂಪಲ್ ಉಂಟು ಇದು ರೆಸಿಪಿ, ಆದ್ರೆ ಟೇಸ್ಟಿಯಾಗಿ ಬರ್ತದೆ ಇದು. ಒಮ್ಮೆ ಟ್ರೈ ಮಾಡಿ ನೋಡಿ. ಸಿಂಪಲ್ ರೆಸಿಪಿ ಇದು, ಯಾರೋ ಮಾಡ್ಬೋದು. ಸೊ ಇದನ್ನೊಮ್ಮೆ ಟ್ರೈ ಮಾಡಿ ಮತ್ತೆ ನನಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.